ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ನಿರೀಕ್ಷೆಯಿಂದ ನಿಮ್ಮೊಬ್ಬೊಬ್ಬರಿಗೆ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯದಿಂದ ನಿಮ್ಮೊಬ್ಬೊಬ್ಬರಿಗೆ ಸೌಖ್ಯವು ಲಭಿಸಲಿ, ಬಿಡುಗಡೆ ಉಂಟಾಗಲಿ, ಶಾಂತಿ ಸಮಾಧಾನ ಉಂಟಾಗಲಿ. ಪ್ರಾರ್ಥನೆ ಔಷಧಿಯಾಗಿ ಬದಲಾಗುತ್ತಿದೆ. ನಮ್ಮ ಸಾನ್ನಿಧ್ಯ ಬೇರೆಯವರಿಗೆ ಔಷಧಿಯಾಗಲಿ. ನಾವೊಬ್ಬರ ಹತ್ತಿರ ಪರವಾಗಿಲ್ಲ ಎಂಬ ಮಾತು ಅವರಿಗೆ ಸಾಂತ್ವನ ನೀಡುತ್ತದೆ. ದೇವರ ವಾಕ್ಯವನ್ನು ಶೇರ್ ಮಾಡುವುದರಿಂದ ಯಾವುದೋ ಒಂದು ವ್ಯಕ್ತಿಗೆ, ಎಲ್ಲಿಯೋ ಇರುವ ಒಂದು ಕುಟುಂಬಕ್ಕೆ ಅದು ಔಷಧಿಯಾಗಿ, ಸೌಖ್ಯವಾಗಿ, ಬಿಡುಗಡೆಯಾಗಿ ಬದಲಾಗುತ್ತಿದೆ. ಅಲ್ಲೆಲಿಯ, ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ಡೈಲಿ ಬೇಸಿಕ್ ಶುಶ್ರೂಷೆಯಲ್ಲಿ ಅನೇಕರ ಜೀವನಕ್ಕೆ ಒಂದು ಔಷಧಿ, ಸಾಂತ್ವನವಾಗಿ ಮಾರ್ಪಡುತ್ತಿದೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲಾ ಮಹಿಮೆ ದೇವರಿಗೆ ಸಲ್ಲಿಸೋಣ. ಇಷ್ಟು ಮಾತ್ರ ದೇವರಿಗೆ ನಾವು ಗೌರವಿಸುತ್ತೀವೋ, ದೇವರ ವಾಕ್ಯಕ್ಕೆ ಗೌರವವನ್ನು ಸಲ್ಲಿಸುತ್ತೇವೋ, ಅಷ್ಟು ಮಾತ್ರ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ವಾಕ್ಯವನ್ನು ನಮಗೆ ಆಲಿಸೋಣ ಪ್ರಿಯರೇ. ಪ್ರವಾದಿ ಯೆಶಾಯನ ಗ್ರಂಥ 54ನೇ ಅಧ್ಯಾಯ 13ನೇ ವಾಕ್ಯ. ನಿನ್ನ ಮಕ್ಕಳು ಶಿಕ್ಷಿತರಾಗುವರು, ನನ್ನಿಂದ ಸಮೃದ್ಧಿಯಾಗಿ ಬಾಳುವರು, ಅವರು ಸುಖ ಶಾಂತಿಯಿಂದ. ಪ್ರಿಯರೇ, ದೇವರ ಅನುಗ್ರಹವಾಗಿದೆ ನಿಮ್ಮ ಮಕ್ಕಳು ಸಮೃದ್ಧಿಯಾಗಿ ಬಾಳಲು ಕಾರಣ. ಈ ಡೈಲಿ ಬೇಸಿಕ್ ಶುಶ್ರೂಷೆಯಲ್ಲಿ ಬಲಿಪೀಠದಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು, ಇಲ್ಲಿಗೆ ಕಳಿಸಿಕೊಟ್ಟ ಎಲ್ಲ ಕೋರಿಕೆ ಬೇಡಿಕೆಗಳನ್ನು, ನೀವು ಕಮೆಂಟ್ ಬಾಕ್ಸಿನಲ್ಲಿ ಹಾಕುವ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳು ಶಿಕ್ಷಿತರಾಗುವರು, ನನ್ನಿಂದ ಸಮೃದ್ಧಿಯಾಗಿ ಬಾಳುವರು, ಅವರು ಸುಖ ಶಾಂತಿಯಿಂದ. ಪ್ರಿಯರೇ, 3 ಕಾರ್ಯವಿದೆ. ಅನುಗ್ರಹ ಒಂದು ಯಥಾರ್ಥವಾಗಲು, ಅನುಗ್ರಹವನ್ನು ಲಭಿಸಿದವರು ಇದ್ದಾರೆ, ಲಭಿಸಿದ ಅನುಗ್ರಹವನ್ನು ಕಳೆದುಕೊಂಡವರು ಇದ್ದಾರೆ, ಲಭಿಸಿದ ಅನುಗ್ರಹವನ್ನು ವೃದ್ಧಿಗೊಳಿಸಿದ್ದವರು ಇದ್ದಾರೆ. ನಮಗೆ ಹೀಗೆ ಪ್ರಾರ್ಥಿಸೋಣ ಪ್ರಿಯರೇ. ನಾವು ಪ್ರಾರ್ಥಿಸಿದಾಗ ಲಭಿಸಿದ ಕೃಪೆಯ ಆಶೀರ್ವಾದ, ಅನುಗ್ರಹಗಳು ಒಮ್ಮೆಯೂ ನಮ್ಮನ್ನು ಬಿಟ್ಟು ಹೋಗಬಾರದು. ಅದನ್ನು ವೃದ್ಧಿಗೊಳಿಸಲು ಇರುವ ಶಕ್ತಿಯನ್ನು ನಮಗೆ ನೀಡಿರಿ, ಕೃಪೆಯನ್ನು ನೀಡಿರಿ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಒಂದು ಆಲಿಸಿದ ವಾಕ್ಯದ ಅಭಿಷೇಕ ನಮ್ಮ ಮಕ್ಕಳ ಮೇಲೆ ಸುರಿಯಲ್ಪಡಲಿ. ನಮ್ಮ ಎಲ್ಲ ರೋಗಗಳು, ನಮ್ಮ ಎಲ್ಲ ಚಿಂತೆಗಳು, ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು ಎಲ್ಲವನ್ನು ಈ ನಿಮಿಷ ದೇವರ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ಬಿಡುಗಡೆಗಳು ಉಂಟಾಗುತ್ತದೆ. ಹಲ್ಲೆಲೂಯಾ, ಆಮೆನ್. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.